गेल्या 9 दिवसांपासून सुरू असलेलं शेतकऱ्यांचं आंदोलन तर्कशुद्ध शेवटास आलं असून प्रति टन ऊसाला 3,300 रुपयांचा भाव जाहीर करण्याचा राज्य सरकारचा निर्णय स्वीकारत शेतकऱ्यांनी फटाके फोडून आनंद साजरा केला। गुरलापूर क्रॉस येथे सुरू असलेल्या ऊस उत्पादक शेतकऱ्यांच्या आंदोलनाच्या ठिकाणी शेतकऱ्यांनी मुख्यमंत्री सिद्धरामय्या यांच्या निर्णयाचं स्वागत केलं। डीजेच्या गाण्यांवर नाचून गुलाल उधळून शेतकऱ्यांनी जल्लोष केला। या प्रसंगी शेतकरी नेते चुन्नाप्पा पुजारी म्हणाले की सरकारने जाहीर केलेल्या समर्थन भावाने जर शेतकऱ्यांना समाधान मिळालं तर आम्हालाही आनंद होईल। मात्र आम्ही मांडलेल्या सर्व मागण्यांबाबत सरकारने प्रत्यक्ष आंदोलनस्थळी येऊन संपूर्ण माहिती द्यावी आणि दर गोष्टीची अधिकृत माहिती शेतकरी संघाला द्यावी असं त्यांनी मत व्यक्त केलं। ಹೌದು ಮಾಡಲಿ, ಏನು ತೊಂದರೆ ಇಲ್ಲ। ರೈತರಿಗೆ 3500 ಬೇಡಿಕೆ ಇಟ್ಟಿದ್ವಿ, 400ಕ್ಕೆ ಬಂದೀವಿ। ಈಗ 300 ಘೋಷಣೆ ಆಗಿದೆ, 100 ಆದರೂ ಸಿಕ್ತಪ್ಪ ಅಂತೇಳಿ ಖುಷಿ ಇದ್ದಾರೆ, ಏನು ತೊಂದರೆ ಇಲ್ಲ। ನಾವು ಕೂಡ ಸಂತೋಷವಾಗಿದ್ದೀವಿ। ನಮ್ಮದು ಕೂಡ ಒಂದು ಕಮಿಟಿ ಇದೆ, ನಾಳೆ ನಾನು ಬೆಳಗ್ಗೆ ಮತ್ತೆ ಡಿಸ್ಕಷನ್ ಮಾಡ್ತಾಯಿದ್ವಿ। ನಾಳೆ ಕೂಡ ನಾವು ಗುರ್ಲಾಪುರದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರ್ತಾ ಇದ್ದೀವಿ। ಅಲ್ಲಿ ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಬರ್ತಾರೆ। ಅವ್ರು ಬರೋತ್ನಾಗ ಹಾಗೆ ಬರಬಾರ್ದು, ನಮ್ಮ ಜಿಲ್ಲಾಧಿಕಾರಿ SP ಅವರ ಜೊತೆ ಡಿಸ್ಕಷನ್ ಮಾಡಿ ನನಗೆ ಮುಖ್ಯಮಂತ್ರಿ ಅವ್ರ ಜೊತೆ ಒಂದು 2 ಗಂಟೆ ಕೂಡ ಮೀಟಿಂಗ್ ಆಗಬೇಕು। ಯಾಕೆ ಆಗಬೇಕಂದ್ರೆ ಇದು ಈ ಕಬ್ಬಿನ ಬಿಲ್ ಒಂದು ಫಿಕ್ಸ್ ಆಯಿತು, ಮುಗೀತು। ಶುಗರ್ ಕಮಿಷನರ್ ಇಲಾಖೆ ಗೈಡ್ ಮಾಡಬೇಕು। ರಿಕವರಿ ಅಂದರೆ ಮೋಸ ಆಗ್ತಾಯಿದೆ, ತೂಕ ಮೋಸ ಆಗ್ತಾಯಿದೆ, ಅದಕ್ಕೇನು ಸ್ಟ್ರಾಟೇಜ್ ಅನ್ನೋದು ನಾವು ಚರ್ಚೆ ಮಾಡಬೇಕಾಗಿದೆ। ಮಂತ್ರಿ ಅವ್ರಿಗೆ ಹೇಳಿ ಆ ಕಮಿಷನರ್ ಇಲಾಖೆಯಲ್ಲಿ ಒಬ್ಬ ಕಮಿಷನರ್ ಇಲಾಖೆ ಇಷ್ಟೆಲ್ಲ ಶುಗರ್ 80 ಕಾರ್ಖಾನೆ ಇದ್ದವು, ಒಬ್ಬ ಕಾಯಮಾಗಿ ಶುಗರ್ ಕಮಿಷನರ್ ಬೇಕು। ಅದಕ್ಕೆ 16 ಖಾತೆಗಳನ್ನ ಕೊಟ್ಟ ಒಬ್ಬ ಇಲಾಖೆಯನ್ನು ಇಟ್ಟಿರೋದು ಫೇಲ್ ಆಗುತ್ತೆ। ಯಾಕಂದ್ರೆ ರೈತರ ಹಲವಾರು 15 ದಿವಸನಾಗ ಕೊಡದೆ ಹೋದರೆ ಎಲ್ಲಿ ಹೋಗ್ಬೇಕು ನಾವು? ಅದು ಕಮಿಷನರ್ ಇಲಾಖೆಯನ್ನು ಗಟ್ಟಿಗೊಳಿಸ್ಬೇಕಾಯ್ತು। ಹಲವಾರು ವಿಚಾರ ಅದಾವೆ। ಮುಖ್ಯಮಂತ್ರಿ ಮೊನ್ನೆ ತಾವೆಲ್ಲ ನೋಡಿರಿ, HK ಪಾಟೀಲ್ ಸಾಹೇಬ್ರು ಲಿಸ್ಟ್ ಕೊಟ್ಟದು, ಆ ಲಿಸ್ಟನ್ನೆಲ್ಲ ಚರ್ಚೆ ಮಾಡಬೇಕಾಗೈತಿ। 8 ಬೇಡಿಕೆ ಅದಾವು, ಅವನು ಕೂಡ ಚರ್ಚೆ ಮಾಡಬೇಕಾಗೈತಿ। ನಾಳೆ ಅವರ ಅಧಿಕೃತ ನಮಗೆ ಲೆಟರ್ ತೊಗೊಂಬರಲಿ, ಗೌರ್ಮೆಂಟ್ನಿಂದ ಲೆಟರ್ ತಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವ್ರು ಅಧಿಕೃತವಾಗಿ ಲೆಟರ್ ಕೊಟ್ಟು ರೈತರಿಗೆ ಅವರು ಕೂಡ ಹೋರಾಟಕ್ಕೆ ಹೋಗಿ ಎಲ್ಲರಿಗೂ ಧನ್ಯವಾದ ಹೇಳಿ, ಸರ್ಕಾರಕ್ಕೂ ನಾವು ಕೂಡ ಧನ್ಯವಾದ ಹೇಳಿ ಅದೊಂದು ಕಾರ್ಯಕ್ರಮ ಆಗಬೇಕು। ಹಾಗೆ ಅವಾಗ ಮುಗಿಯೋದು, ಆಮೇಲೆ ನಾಳೆ ನಮ್ಮ ಜನ ಒಪ್ಕೊಂಡ ನಂತರ ನಾಡ್ದು ಕಾರ್ಖಾನೆ ಚಾಲೂ ಮಾಡಲಿ, ಏನು ತೊಂದರೆ ಇಲ್ಲ। ಈಗ ಬೆಲೆ ಒಂದೇ, ನಮ್ಮದು 3500 ರೂಪಾಯಿ ಏನು ಬೇಡಿಕೆ ಇತ್ತು, ಅದರೊಳಗೆ 3000 ಇವತ್ತು ಅವ್ರು 300 ರೂಪಾಯಿಗೆ ಬಂದಾರೆ। ಇನ್ನೂ 100 ರೂಪಾಯಿ ಜಾಸ್ತಿ ಬೇಕಂತ ನಾವು ಕೂಡ ಕೇಳಿದ್ದೀವಿ। ಈಗ ಅದನ್ನು ಕೆಲವು ಜನ ವಿಜೃಂಭಣೆ ಮಾಡ್ತಾರೆ, ಜನ ಒಪ್ಕೊಂಡ್ರೆ 3300 ಇರುತ್ತೆ, ನಮ್ಮದೇನು ತೊಂದರೆ ಇಲ್ಲ। ಆದರೆ ಏನು ಇದು ಈಗ ಮುಗೀತು ಮನೆಗೆ ಹೋಗಿತ್ತು ಅಲ್ಲ, ನಾಳೆ ಜನ ಸೇರ್ತಾರೆ। ಜನರ ಮುಂದೆ ಇವತ್ತು ಕಬ್ಬಿನ ಬಿಲ್ ಯಾವಾಗಲೂ ಗುರ್ಲಾಪುರದಾಗೆ ಫಿಕ್ಸ್ ಆಗೋದು, ಕಾರ್ಖಾನೆ ಅವ್ರದ್ದು, ಮುಂದೆ ಏನು ಮಾಡೋಕ್ಕಾಗಲ್ಲ, ಹಾಗೆ ಆಗಿದೆ। ಅದು ಏನು ಮಾಡೋಕ್ಕಾಗಲ್ಲ, ಜನಾಂದೋಲನ ಆಗಿದೆಯಲ್ಲ, ಜನಾಂದೋಲನ ಮುಂದೆ ಎಲ್ಲರೂ ಪಾಪ ಇವತ್ತಿಗೆ ದುಡಿದರು, ಕನ್ನಡ ಪರ ಸಂಘಟನೆಗಳು ದುಡ್ದವು, ಇವತ್ತು ನ್ಯಾಯವಾದಿಗಳು ಬಂದರು, ಅವನ್ನೆಲ್ಲ ಕೂಡ ನಾಳೆ ಕರೆ ಕೊಡ್ತೀವಿ। ನಾಳೆ ಅವರೆಲ್ಲರೂ ಕೂಡ ಬಂದ ಎಲ್ಲರೂ ಕೂಡ ಖುಷಿಯನ್ನು ಎಂಬ್ರೇಸ್, ಅದೇ ರೀತಿ ನಾನು ಮೀಡಿಯಾ ದೇವರುಗಳೆಲ್ಲ ನೀವು ಕೂಡ ಶ್ರಮ ಪಡಿದ್ರಿ, ನೀವು ಎಲ್ಲರೂ ಕೂಡ ಖುಷಿಯನ್ನು ಸಂತೋಷನ ಪಡೋನು। ಅದಕ್ಕಾಗಿ ಮತ್ತೆ ಈ ಶುಗರ್ ಕಮಿಷನರ ಪದೇ ಪದೇ ಹೋರಾಟದ ಬದುಕಾಗಬಾರ್ದು, ಇದನ್ನು ಒಂದು ಶಕ್ತಿಯಾಗಿ ಗಟ್ಟಿ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ, ನಮ್ಮದು ಕೂಡ। ನಾನು ಅಲ್ಲೇ ಇರ್ತೀನಿ, ನಾನು ಕಾಯಂ ಇರೋದೇ ಅಲ್ಲೇ, 9 ದಿನನೇ ಅಲ್ಲೇ ಇದ್ದೀನಿ। ಇವತ್ತಿರಲ್ಲ, ಇವತ್ತು ಇರ್ತೀನಿ ಅಲ್ಲೇ, ಕೈ ಬಿಟ್ಟಿಲ್ಲ, ಹೋರಾಟ ಕೈ ಬಿಟ್ಟಿಲ್ಲ। ಮಂತ್ರಿ ಅವರು ಬಂದು ಹೇಳೋರಿಗೆ ಬಿಡಲ್ಲ, ಅದೇನು ತೊಂದರೆ ಇಲ್ಲ। ಬೆಂಬಲ ಬೆಲೆ ಘೋಷಣೆ ಖುಷಿ ಇದೆ, ಮತ್ತೊಂದು ಕಡೆ ಏನಾಗ್ತದೆ ಸರ್, ರೈತರ ಆತಂಕ ಬೆಲೆಯನ್ನು ಹೆಚ್ಚಿಗೆ ಮಾಡಿ ರೈತರ ಪ್ರತಿ ಟನ್ ಕಬ್ಬಿನ ಒಂದು ಟ್ಯಾಕ್ಟರ್ ಹೋಗುತ್ತಲ್ಲ, ಅದರಲ್ಲಿ ತೂಕ ಮೋಸ ಆಗುತ್ತೆ ಅಂತ ಇಲ್ಲಪ್ಪ, ಅದಕ್ಕೆ ಮುಖ್ಯಮಂತ್ರಿ ಜೋಡಿ ಮೀಟಿಂಗ್ ಮಾಡಬೇಕಾಗಿದೆಯಾ? ಮುಖ್ಯಮಂತ್ರಿ ಜೋಡಿ ಯಾಕೆ ಮೀಟಿಂಗ್ ಮಾಡಬೇಕು? ತೂಕ ಮೋಸ ಆಗುತ್ತೆ, ಆಗಬಾರ್ದು ಅನ್ನೋದಕ್ಕಾಗಿ ಮುಖ್ಯಮಂತ್ರಿ ಜೋಡಿ ಮೀಟಿಂಗ್ ಮಾಡಿ ಅದನ್ನು ಕೂಡ ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ। ಸಚಿವರು ಹೇಳ್ತಾ ಇದ್ರು ಸರ್, ನಾವು ಪ್ರತಿಯೊಂದು ಕಾರ್ಖಾನೆ ಮುಂದೆ ಸರ್ಕಾರ ವತಿಯಿಂದ ಹಣ ಅದು ಆಗಿಲ್ಲ, ಅದು ಎಲ್ಲೆಲ್ಲಿ ಆಗಬೇಕು ನಾವು ಹಣ ಇಲ್ಲಿ ನೋಡ್ರಿ, ಇಲ್ಲಿ ಸಕ್ಕರೆ ಸಚಿವರೇ ತೀರ್ಮಾನಕರಲ್ಲ, ಕಬ್ಬು ಬೆಳೆಗಾರರು ತೀರ್ಮಾನಕರು, ಎಲ್ಲಿ ಕಾಟ ಕೂಡಬೇಕು, ಎಲ್ಲಿ ವೆಬ್ರೀಜ್ ಕೂಡಬೇಕು ಅನ್ನುವಂಥದ್ದನ್ನು ನಾವು ಕಬ್ಬು ಬೆಳೆಗಾರರು, ಇಡೀ ನಾಡಿನ ಕಬ್ಬು ಬೆಳೆಗಾರಲ್ಲ ತೀರ್ಮಾನ ಮಾಡಬೇಕು। ಅದು ಕೂಡ ಮುಖ್ಯಮಂತ್ರಿ ಜೊತೆ ಚರ್ಚೆ ಆಗಬೇಕಾಗಿತ್ತು। ಇವೆಲ್ಲ ಹಲವಾರು ವಿಷಯ ಮುಖ್ಯಮಂತ್ರಿ ಅವ್ರ ಜೊತೆ 2 ಗಂಟೆ ನಮ್ಮದು ಮೀಟಿಂಗ್ ಆದಾಗ ಕೆಲವು ತೀರ್ಮಾನಗಳು ಆಗ್ತಾವೆ। ನಾಳೆ ಬರೋತ್ನಾಗ ಶಿವಾನಂದ ಪಾಟೀಲ್ ಸಾಹೇಬ್ರ CM ಅವ್ರದ್ದು ಒಂದು 2 ಗಂಟೆ ಅಪಾಯಿಂಟ್ಮೆಂಟ್, ನಾಳೆ ಬೇಡ, ನಮಗೆ ಒಂದು 4-5 ದಿನ ಹೋಗಲಿ, ಏನು ತೊಂದರೆ ಇಲ್ಲ। ನಾವು ಕೂಡ ಹೋರಾಟ ಮಾಡಿ ರೈತರು ದಣಿದೀವಿ, ತಾವು ನನ್ನ ಮೀಡಿಯಾ ದೇವರುಗಳು ಕೂಡ ಸಹಕಾರ ಮಾಡಿದರೆ ಧನ್ಯವಾದ। सरकारच्या निर्णयावर प्रतिक्रिया देताना आणखी एक शेतकरी कार्यकर्ते शशिकांत पडसळगे म्हणाले की अखेर राज्य सरकार शेतकऱ्यांच्या आंदोलनास झुकले आणि दर जाहीर केला, याचा आम्हाला आनंद आहे।
ಯಾವ ರೀತಿ ಹೋರಾಟ ಮಾಡೋದು, ಹೈವೇಗೆ ಹೋಗೋದು, ಇಲ್ಲೇ ಮಾಡೋದು, ಚಳವಳಿ ರೂಪ ಬೇರೆ ತಗೊಳ್ಳೋದು, ಫ್ಯಾಕ್ಟ್ರಿಯವ್ರು ಯಾವ ರೀತಿ ಭಾಗಿಸ್ಬೇಕು ಅಂತೇಳಿ ಸಾಕಷ್ಟು ಜಾರಿ ಚರ್ಚೆಯನ್ನು ಮಾಡಿದಾಗ ನನಗನ್ನಿಸ್ತು ನಂಜುಂಡಸ್ವಾಮಿಯವರ ತತ್ವ ಹೆಂಗಿತ್ತು ಅಂದ್ರೆ ಸರ್ಕಾರ ನಾವಿದ್ದಲ್ಲಿ ಬರಬೇಕು, ಅಧಿಕಾರಿಗಳು ನಾವಿದ್ದಲ್ಲಿ ಬರಬೇಕು. ತಾವು ನೋಡಿದಿರಿ, ನಾನು ವೇದಿಕೆ ಬಿಟ್ಟು ಒಂದು ಕ್ಷಣ ಹೊರಗೆ ಹೋಗಲಿಲ್ಲ, ಯಾಕಂದರೆ ರೈತರನ್ನು ಮಣ್ಣು ಕೊಡ್ತಕ್ಕಂಥ ಕೆಲಸ ಆಗಬಾರ್ದು. ಆಮೇಲೆ ರೈತ ಸಂಘದ ಹೆಸರು ಕೆಡಿಸೋ ಸಲುವಾಗಿ ನನ್ನನ್ನು ಮೀಟಿಂಗ್ ಒಯ್ಯಬೇಕು, ಚರ್ಚೆ ಮಾಡ್ಲಿಕ್ಕೆ ಒಯ್ಯಬೇಕು, ಚುನಾವಣೆ ಒಯ್ಬೇಕಂತ ಮಾಡಿದರು. ಅದು ಸಾಧ್ಯ ಆಗಲಿಲ್ಲ. ರೈತರ ಮಧ್ಯದಲ್ಲಿ ಚರ್ಚೆ ಆಯಿತು. ರೈತ ಸಂಘ ಪ್ರಾಮಾಣಿಕದ, ಚುನಪ್ಪ ಪೂಜಾರಿ ಗುರೂಜಿ ಪ್ರಾಮಾಣಿಕ ಅದಾರ, ರೈತರಿಗೆ ಗೆಲುವಾಗ್ಯದ. ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ ಮಾಧ್ಯಮದವ್ರಿಗೆ. ಯಾಕಂದ್ರೆ ರಾಜ್ಯ ರಾಷ್ಟ್ರ ಸಚಿವರು ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕಣ್ಣು ತೆಗೆದು ಇವತ್ತು ನಮಗೆ ನ್ಯಾಯ ಸಿಗಲಿಕ್ಕೆ ನೀವೆಲ್ಲ ನಮ್ಮ ರಾಜ್ಯದ ಮಾಧ್ಯಮದವ್ರು ಸಹಕಾರ ಮಾಡಿದಿರಿ. ಅನ್ನದಾತರ ಪರವಾಗಿ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಧನ್ಯವಾದಗಳು ಸಲ್ಲಿಸ್ತೀನಿ. ಹೋರಾಟ ಮುಂದುವರಿಯುತ್ತಾ ಮುಗಿಸ್ತಾರ ಇಲ್ಲಿಗೆ? ಹೋರಾಟ ಮುಕ್ತಾಯ ಸರ್, ಇವತ್ತು ಮುಕ್ತಾಯ ಸರ್, ನಮಗೆ ಗೆಲುವಾಗ್ಯದ. ಮುಂದೆ ಅಧಿವೇಶನದಲ್ಲಿ ನಾನು ಚುನಪ್ಪ ಮಾತಾಡ್ಕೊಡ್ತೀವಿ, ನಮ್ಮ ರಾಜು ಪವಾರ್ ಅವರು ಎಲ್ಲ ಮುಖಂಡರು ಮಾತಾಡಿಕೊಂಡು ಒಂದು ನಿರ್ಧಾರ ಮಾಡಿಕೊಂಡು ಮಾಧ್ಯಮಗೋಷ್ಠಿಯನ್ನು ಬೆಳಗಾವಿಯಲ್ಲಿ ಮಾಡಿ ನಿಮಗೂ ಕೂಡ ವಿಷಯವನ್ನು ತಿಳಿಸ್ತೀನಿ ಸರ್. ನಾಳೆ ಈ ವೇದಿಕೆ ಇರುತ್ತಾ? ಇಲ್ಲ ಸರ್, ವೇದಿಕೆ ಇರಲ್ಲ. ಕ್ಲಿಯರ್ ಆಯ್ತು ಸರ್, ಕ್ಲಿಯರ್ ಆಯ್ತು ಸರ್, क्लिअर ओके. आंदोलनात सहभागी झालेल्या प्रत्येक शेतकऱ्याचे मी आभार मानतो, असेही ते म्हणाले. विनोद कोलकार, KMM मराठी, बेळगाव.